ಸಾತ್ವಿಕ್ ಬಾಲಕ ಈಗ ಜೀವನ್ಮರಣದ ಹೋರಾಟ ನಡೆಸ್ತಾ ಇದ್ದೇನೆ. ಕೊನೆ ಹಂತದ ಕಾರ್ಯಾಚರಣೆ ಇದು. ಇನ್ನೊಂದು ಒಂದಡಿ ಮಾತ್ರ ಬಾಕಿ ಇದೆ. ಸಾತ್ವಿಕ್ ಬದುಕಿ ಬರಲಿ ಎಂದು ಪೂಜೆ ಪುನಸ್ಕಾರಗಳು ನಡೀತಾ ಇದೆ, ಪ್ರಾರ್ಥನೆಗಳು ಮೊಳಗ್ತಾ ಇದ್ದಾವೆ. ಲಚಾಣ ಗ್ರಾಮದ ಸಿದ್ದಪ್ಪ ಮಹಾರಾಜರ ಗದ್ದುಗೆಗೆ ಪೂಜೆಯನ್ನು ಸಲ್ಲಿಸಲಾಗಿದೆ. ಬಾಲಕ ಬದುಕಿ ಬರಲಿ ಅಂತ ಯುವಕರು ವಿಶೇಷವಾದಂಥ ಪೂಜೆಯನ್ನು ಮಾಡಿದ್ದಾರೆ. 18 ಅಡಿ ಆಳದಲ್ಲಿ ಸಿಲುಕಿದ್ದಾನೆ ಬಾಲಕ ಸಾತ್ವಿಕ್. ಈಗಾಗಲೇ 16 ಅಡಿ ಆಗಿದೆ, ಇನ್ನೊಂದು 2 ಅಡಿ ಬಾಕಿ ಇದೆ. ಸಾತ್ವಿಕ್ ಬದುಕಿ ಬರಲಿ, ಆರಾಮಾಗಿ ಬರಲಿ ಅಂಥೇಳಿ ಇಡೀ ಗ್ರಾಮದ ಯುವಕರು ನೋಡಿ ಅಲ್ಲಿ ಸಿದ್ದಪ್ಪ ಮಹಾರಾಜರ ಗದ್ದುಗೆಗೆ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿದ್ದಾರೆ. ಆ ಭಾಗದಲ್ಲಿ ಸಿದ್ದಪ್ಪ ಮಹಾರಾಜರು ಅಂತಂದರೆ ಪವಾಡ ಪುರುಷರು, ಅವರ ಪಾಲಿನ ಆರಾಧ್ಯ ದೈವರು. ವಿಜಯಪುರದ ಸುತ್ತಮುತ್ತಲಿನ ಜನರು ಬಹಳ ನಂಬ್ತಾರೆ ಆರಾಧ್ಯ ದೈವ ಅಂತೇಳಿ. ನೋಡಿ ಯುವಕರು, ಗ್ರಾಮಸ್ಥರು, ಮಕ್ಕಳು ಎಲ್ಲರೂ ಸೇರಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ನೋಡಿ ಊರಿನ ಯುವಕರು, ಸುತ್ತಮುತ್ತಲಿನ ಜನ ಕೂಡ ಪ್ರಾರ್ಥನೆಯನ್ನು ಮಾಡ್ತಿದ್ದಾರೆ. ಇದು ಕೇವಲ ಲಚಾಣ ಗ್ರಾಮದ ಘಟನೆ ಅಂತ ನಾವು ನೋಡ್ತಾ ಇಲ್ಲ, ಇಡೀ ರಾಜ್ಯ ಕಂಬನಿ ಮಿಡಿತಾ ಇದೆ. ಎಲ್ಲ ತಾಯಂದರು ಕಣ್ಣೀರು ಹಾಕ್ತಿದ್ದಾರೆ ಟಿ ವಿಯಲ್ಲಿ ನೋಡಿಕೊಂಡೆ. ಅದೆಷ್ಟೋ ಜನ ಸಾತ್ವಿಕ್ ಬದುಕಿ ಬರಲಿ ಅಂತೇಳಿ ಮನೇಲಿ ಪೂಜೆ ಮಾಡ್ತಿದ್ದಾರೆ ದೇವ್ರಿಗೆ. ಹಾಗಾಗಿನೇ ಇಡೀ ರಾಜ್ಯದ ಪ್ರಾರ್ಥನೆ. ನೋಡಿ ಕೊನೆ ಹಂತದ ಕಾರ್ಯಾಚರಣೆ ನಡೀತಾ ಇದೆ. ಕೇವಲ 1 ರಿಂದ 2 ಅಡಿ ಮಾತ್ರ ಬಾಕಿ ಇದೆ ಸಾತ್ವಿಕ್ನನ್ನು ತಲುಪೋಕೆ. ಅಡ್ಡಲಾಗಿ ರಂಧ್ರವನ್ನು ಕೊರೆಯಲಾಗಿದೆ. ಈಗ 16 ಅಡಿಗೆ ಆತ ಬಿದ್ದಿರೋದು, ಅಂದರೆ ತಲೆ ಕೆಳಗಾಗಿ ಬಿದ್ದಿರೋದು. 18 ಅಡಿ ಅಂತ ಅಂದ್ಕೊಳ್ಳೋಣ. 18 ಅಡಿ, ಈಗ 16 ಆಗಿದೆ. ಇನ್ನು 1 ರಿಂದ 2 ಬಾಕಿ ಇದೆ. ಅಲ್ಲಿ ಮತ್ತೆ ಸವಾಲಿನ ಕೆಲಸ ಎದುರಾಗುತ್ತೆ. ಬಹಳ ಹುಷಾರಾಗಿ ತೆಗಿಬೇಕು, ಕಟ್ರಗಳನ್ನು ಬಳಕೆ ಮಾಡಿಕೊಳ್ಬೇಕು. ಯಾಕಂದರೆ ಅಲ್ಲಿ ಆ ಮಗು ಸಿಕ್ಕಾಕೊಂಡಿರುವಂತಹ ಪರಿಸ್ಥಿತಿ ಹೇಗಿದೆ, ತಲೆ ಕೆಳಗಾಗಿ ಬಿದ್ದಿರೋದು, ಮತ್ತೆ ಹಾಗೆ ಜರ್ಕೊಂಡು ಕೆಳಗೇನಾದರೂ ಹೋಗ್ಬೋದಾ, ಇದೆಲ್ಲವನ್ನು ಕೂಡ ಬಹಳ ಜಾಗೃತವಾಗಿ ಮಾಡಬೇಕಾಗತ್ತೆ. ನಮ್ಗನ್ನಿಸ್ತಾ ಇದೆ ಕೇಸಿಂಗ್ ಅಂತ ಏನು ಕರೀತಾರೆ ಪೈಪ್ದು, ಅದು ಕೆಳಗಡೆ ಅಷ್ಟು ಆಗಲಿಕ್ಕಿರಲ್ಲ. ಯಾಕಂತ ಹೇಳಿದ್ರೆ ನೋಡಿ 280 ಅಡಿ ಆಳಕ್ಕೆ ಇದು ನೀರು ಚಿಮ್ಮಿರೋದು. ಅರ್ಧ ಇಂಚ್ ನೀರು ಬಿದ್ದಿದೆ ಅಂತೆ. ಆದರೆ ಈಗ ಈ ಮಗು ಬಿದ್ದಿರೋದು 18 ಅಡಿ.